ಸಮೋಸ ಭಾರತದ ಅತ್ಯಂತ ಜನಪ್ರಿಯ ತಿಂಡಿಗಳಲ್ಲಿ ಒಂದಾಗಿದೆ. ಆದರೆ ಭಾರತೀಯರ ಈ ನೆಚ್ಚಿನ ಸಮೋಸವನ್ನ ಬ್ಯಾನ್ ಕೂಡ ಮಾಡಲಾಗಿದೆ. ದಕ್ಷಿಣ ಆಫ್ರಿಕಾದ ಸೊಮಾಲಿಯಲ್ಲಿ ಸಮೋಸ ತಿನ್ನೋದು, ತಯಾರಿಸೋದು ಅಥವಾ ಮಾರಾಟ ಮಾಡೋದು ಕಾನೂನು ಬಾಹಿರವಾಗಿದೆ. ಒಬ್ಬ ವ್ಯಕ್ತಿಯು ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಅವನಿಗೆ ಶಿಕ್ಷೆ ಆಗಬಹುದು. ಈ ಕಾರಣದಿಂದಾಗಿ ಸೊಮಾಲಿಯಲ್ಲಿ ಜನರು ಸಮೋಸವನ್ನ ತಿನ್ನೋದಕ್ಕೆ ಅಥವಾ ತಯಾರು ಮಾಡೋದಕ್ಕೆ ಹೆದರುತ್ತಾರೆ. ಸಮೋಸವನ್ನ ಇಷ್ಟಪಡುವವರು ತಮ್ಮ ಆಸೆಯನ್ನ ನಿಗ್ರಹಿಸಿ ಈ ದೇಶದಲ್ಲಿ ವಾಸ ಮಾಡಬೇಕಾಗತ್ತೆ. ಸೊಮಾಲಿಯಾದಲ್ಲಿ ಸಮೋಸವನ್ನ 2011ರಿಂದ ನಿಷೇಧಿಸಲಾಗಿದೆ ಮತ್ತು ಈ ನಿಷೇಧದ ಹಿಂದಿನ ಕಾರಣ ಆಶ್ಚರ್ಯಕರವಾಗಿದೆ. ದೇಶದ ಕೆಲವು ಭಾಗಗಳನ್ನು ನಿಯಂತ್ರಿಸುವಂತ ಉಗ್ರಗಾಮಿ ಗುಂಪಾದ ಅಲ್ ಶಬಾಬ್ ಸಮೋಸದ ತ್ರಿಕೋನ ಆಕಾರವು ಕ್ರಿಶ್ಚಿಯನ್ ಸಮುದಾಯದ ತ್ರಿಮೂರ್ತಿಗೆ ಹೋಲುತ್ತೆ ಅಂತ ಭಾವಿಸುತ್ತೆ. ಈ ಆಕಾರವನ್ನ ಅವರು ಪಾಶ್ಚಿಮಾತ್ಯ ಮತ್ತು ತಮ್ಮ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಕಾನೂನಿಗೆ ವಿರುದ್ಧವೆಂದು ಪರಿಗಣಿಸುತ್ತಾರೆ. ಇದರ ಜೊತೆಗೆ ಕೆಲವು ವರದಿಗಳ ಪ್ರಕಾರ 2011ರ ಬರಗಾಲದ ಸಂದರ್ಭದಲ್ಲಿ ಕೆಟ್ಟಿರುವ ಮಾಂಸವನ್ನ ಸಮೋಸದಲ್ಲಿ ಬಳಸಲಾಗ್ತಾ ಇತ್ತು ಎಂಬ ಆರೋಪವು ನಿಷೇಧಕ್ಕೆ ಕಾರಣವಾಯಿತು. ಅಲ್ಲದೆ ಸಮೋಸದ ತ್ರಿಕೋನ ಆಕಾರವನ್ನ ಕೆಲವರು ಆಕ್ರಮಣಕಾರಿ ಚಿಹ್ನೆ ಎಂದು ಭಾವಿಸುತ್ತಾರೆ.